ಈ ಬಡಾವಣೆ ಹೆಸರೇನಾದರೂ ಫಕೀರ್ ಕಾಲೋನಿ ಅಂತ ಇಲ್ಲದೆ ವಿನಾಯಕ ಕಾಲೋನಿ, ಸರಸ್ವತಿ ಬಡಾವಣೆ ಅಂತ ಇದ್ದಿದ್ದಿದ್ರೆ ಆ ವಿಜಯನ್ ಪಜಯನ್ ಮಜಯನ್ ಕಜಯನ್ ಅಂತಿದಾರಲ್ಲ, ಆ ಗಿರಾಕಿನೇ ಹಾಕ್ತಾ ಇರಲಿಲ್ಲ, ಇದನ್ನ ಎಂಟ್ರಿನೇ ಆಗ್ತಿರ್ಲಿಲ್ಲ, ಹಾಕ್ತಾನೆ ಇರಲಿಲ್ಲ. ನಾನು ಬರ್ಕೊಡ್ತೀನಿ. ಓಕೆ, ಇದು ಫಕೀರ್ ಕಾಲೋನಿ ಹೆಸರಾಗಿದ್ದೇ ತಪ್ಪು. ಆ ಜನಗಳಿದ್ದಾರೆ ಅನ್ನೋದೇ ಇವರಿಗೆ ಟ್ರಂಪ್ ಕಾರ್ಡ್. ಸರಿ, ಈ ಮಧ್ಯ ಪ್ರಶ್ನವಾದ ರೋಹಿಂಗ್ಯಾ ಮಾನವೀಯತೆ, ನಾಳೆ ಪಾಕಿಸ್ತಾನದಿಂದ ಮಾನವೀಯತೆ, ನಾಳೆ ಇನ್ಯಾವುದೊಂದು ಮಾನವೀಯತೆ. ನನ್ನ ಮನೆ ಒಳಕ್ಕೆ ಅವನಾರು ಗೇಟ್ ತೆಕ್ಕೊಂಡು ಬಂದುಬಿಟ್ರೆ ಡಿ ಕೆ ಮನೆ ಒಳಕ್ಕೆ, ಆರ್ ಸಿದ್ದರಾಮಯ್ಯನ ಒಳಕ್ಕೆ ಮಾನವೀಯತೆ ಇರಲ್ಲ, ಕಾಲು ಮುರಿದು ಆಚೆ ಹಾಕ್ತಾರೆ. ಏಯ್ ಮಗ ಹೆಂಗೆ ಬಂದೆ ಅಂತ ಅಲ್ಲಿದ್ದವರೇ ಬಾರಿಸ್ತಾರೆ. 4 ಬಿಟ್ಕೊಳ್ರಪ್ಪ ಮಾನವೀಯತೆಗೆ ನಿಮ್ಮ ಮನೆಗೆ ನೆನ್ನೆ ಯಾರು ಬೇಡ ಅಂದಿರೋರು. ಮಾನವೀಯತೆ ಇಲ್ಲ. ಸೊ ಈ ಮಾನವೀಯತೆ, ಡ್ರಾಮಾ, ನಾಟಕ, ಬಂಡತನ, ದಿಮಾಕು, ಕೊಬ್ಬು, ಅಹಮ್ಮು, ರಾಜಕೀಯದ ದರ್ಪ, ಈ ಎಲ್ಲವೂ ಸಾರ್ವಜನಿಕ ಹಣದಲ್ಲಿ, ನಂದಲ್ಲ, ಸಾರ್ವಜನಿಕ. ನಿಮ್ಮನೆ ಆಸ್ತಿ ಬರ್ಕೊಡಿ ನೋಡೋಣ ಪಟಾಪಟ್ ಅಂತ. ಅದಾಗಲ್ಲ. ಯಾಕೆ? ಬರ್ಕೊಟ್ಬಿಡ್ರಿ. ಸಿದ್ದರಾಮಯ್ಯನವರೋ ಡಿ ಕೆನೋ ಜಮೀರೋ ಯಾರೋ ಒಬ್ರು, ಹಾಗಲ್ಲ. ಹಾಗಾಗಿ ಪಟಾಪಟ್ ಅಂತ ಕೊಡೋಕೆ ನಿಮ್ಮ ಮನೆ ಆಸ್ತಿ ಅಲ್ಲ. ಜನ ನಿಮಗೆ ಮತ ಕೊಟ್ಟಿದ್ದು ಸಂವಿಧಾನದಲ್ಲಿ ಕಾನೂನು ಪ್ರಕಾರ ಕೆಲಸ ಮಾಡಪ್ಪ ಅಂತ, ನಿಮ್ಮ ರಾಜಕೀಯ ತೆವಲಿಗೆ ತಕ್ಕಂತೆ ಕೆಲಸ ಮಾಡಿ ಅಂತಲ್ಲ ನಿಮಗೆ ಮತ ಕೊಟ್ಟಿದ್ದು. ಅಕ್ರಮ ಆಗಿದ್ದನ್ನು ಸಕ್ರಮ ಮಾಡಕ್ಕೆ ಹೊರಟಿರೋಂಥ ಈ ಕಚಡ ಕಂತ್ರಿ ಬುದ್ಧಿ ರಾಜ್ಯ ಸರ್ಕಾರದಿದು ಆಡಳಿತಾತ್ಮಕವಾಗಿ. ನಾನು ಇಂಡಿವಿಜುವಲಿ ಪೊಲಿಟಿಕಲಿ ಹೇಳ್ತಿಲ್ಲ. ನೀವು ಅಕ್ರಮ ಮಾಡಿದವರೇ ಹೈಕೋರ್ಟಿಗೆ ಪಿ ಐ ಎಲ್ ಹೋಗ್ತಾರೆ ಅನ್ನೋದಾದರೆ, ಸರ್ಕಾರಿ ಜಮೀನನ್ನು ದುರ್ಬಳಕೆ ಮಾಡಿಕೊಂಡು ಜನರಿಂದ ದುಡ್ಡನ್ನು ಲೂಟಿ ಹೊಡೆದ ಆರೋಪದ ಮೇಲೆ ಎಫ್ ಐ ಆರ್ ಮಾಡಿದ್ದೀರಾ? ಯಾರ್ದಾರ ಮೇಲೆ? ಯಾರ ಮೇಲೆ ಎಫ್ ಐ ಆರ್ ಮಾಡಿದ್ದೀರಿ? ಡೂ ದಿ ಎಫ್ ಐ ಆರ್ ಆನ್ ಲೋಕಲ್ ಎಮ್ ಎಲ್ ಎ ಹಂಗಾರೆ, ಅಥವಾ ಅವ್ನು ಯಾರೋ ಲೋಕಲ್ ಲೀಡ್ರ್ ಮೇಲೆ? ಯಾರು ಇದಕ್ಕೆ ಅವಕಾಶ ಕೊಟ್ಟವನು? ಯಾರು? ಅದ್ಯಾರೋ ಆಫೀಸರು ಎಫ್ ಐ ಆರ್ ಮಾಡಿದ್ರೆ. ಚೀಫ್ ಮಿನಿಸ್ಟರ್ ಹೊತ್ತು ಬುರ್ಡ ಬಿಟ್ರಲ್ಲ ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸಲ್ಲಿ. ಎಫ್ ಐ ಆರ್ ಮಾಡಿದ್ದೀರಾ? ವೇರ್ ಇಸ್ ದಿ ಎಫ್ ಐ ಆರ್? ಸೊ ಅಕ್ರಮನ ಮಾಡೋದಕ್ಕೆ ಆತ್ರ ಇಲ್ಲ, ಅಕ್ರಮನ ಸಕ್ರಮ ಮಾಡೋಕ್ಕೆ ಆತ್ರ. ನಾಳೆನೇ ಕೊಟ್ಬಿಡೋಣ ಪಟಾಪಟ್ ಪಟಾಪಟ್ ಪಟಾಪಟ್. ಕರ್ನಾಟಕನೇ ಮಾರ್ಬಿಡ್ರಿ ಎಲ್ಲ ಸೇರ್ಕೊಂಡು. ಯಾಕೆ ಸುಮ್ಮನೆ? ನಾವೇ ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ರಾಯ್ತು. ಪೀಸ್ ಪೀಸ್ ಹಾಕೊಡೋದ್ರ